ರಾಜಧಾನಿ ದೆಹಲಿಯಲ್ಲಿ 17 ಮೆಟ್ರೋ ನಿಲ್ದಾಣಗಳು ಬಂದಾಗಿದೆ. ನಾಳೆ ಬೆಳಗ್ಗೆ 7:30ರಿಂದ 17 ಮೆಟ್ರೋ ನಿಲ್ದಾಣಗಳು ಬಂದಿರುತ್ತೆ. ರಾಜೀವ್ ಚೌಕ್, ಜನಪಥ್, ಮಂಡಿ ಹೌಸ್ ಸೇರಿದ ಹಾಗೆ 17 ಮೆಟ್ರೋ ನಿಲ್ದಾಣಗಳು ನಾಳೆ ಬೆಳಗ್ಗೆ 7:30ರಿಂದ ಬಂದಿರುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರಿದ್ದಾರೆ. ಪರಿಸ್ಥಿತಿ ನಿಭಾಯಿಸೋದು ಬಹಳ ಕಷ್ಟ. ಯಾವ ಕ್ಷಣದಲ್ಲಿ ಮತ್ತೆ ಪ್ರತಿಭಟನೆಯ ಸ್ವರೂಪ ಹೇಗೆ ಬದಲಾಗುತ್ತೋ, ಎಲ್ಲಿ ಹಿಂಸಾಚಾರ ಸೃಷ್ಟಿಯಾಗುತ್ತೋ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ನಿಯೋಜನೆ ಆಗಿದ್ದಾರೆ. ಮತ್ತೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಈಗ ಪ್ರತಿಭಟನಾಕಾರರು ಕೂಡ ಜಮಾಯಿಸಿದ್ದಾರೆ. ಈ ಎಲ್ಲ ಪರಿಸ್ಥಿತಿಯನ್ನ ಮನಗಂಡು 17 ಮೆಟ್ರೋ ನಿಲ್ದಾಣಗಳು ನಾಳೆ ಬೆಳಗ್ಗೆ 7:30ಕ್ಕೆ ಬಂದಾಗ್ತಾ ಇದೆ. ಇನ್ನು ನಾಳೆ ದೇಶವ್ಯಾಪಿ ಈ ಸಂಬಂಧ ಪ್ರತಿಭಟನೆ ಮಾಡಿ ಅಂತೇಳಿ ಸಿಜೆಪಿ ವತಿಯಿಂದ ಈಗಾಗಲೇ ದೇಶದಾದ್ಯಂತ ನಾವು ಯಾರು ಲಾಠಿ ಏಟ್ ತಿಂದ್ರಲ್ಲ ವಿದ್ಯಾರ್ಥಿಗಳು, ಅವರನ್ನ ಬೆಂಬಲಿಸಿ ನಾಳೆ ಪ್ರತಿಭಟನೆ ಮಾಡೋಣ ಅಂಥೇಳಿ ಕರೆ ಕೊಟ್ಟಿರೋದು. ಜುಲೈ 24 ಅಂದರೆ ನಾಳೆ ಭಾರತದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು ಇದನ್ನು ಬೆಂಬಲಿಸಿ ಪ್ರತಿಭಟಿಸೋಣ, ಆದರೆ ಶಾಂತಿಯುತವಾಗಿರಲಿ ಪ್ರತಿಭಟನೆ ಅನ್ನುವಂಥ ಕರೆಯನ್ನು ಸಿಜೆಪಿ ಕೊಟ್ಟಿದೆ. ಈಗಾಗಲೇ ಪರಿಸ್ಥಿತಿ ಬಿಗಡಾಯಿಸಿದೆ, ಕಾವೇರ್ತಾ ಇದೆ ದೆಹಲಿಯಲ್ಲಿ. ಹೀಗಾಗಿ ಈ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ತಿದ್ದಾರೆ. ಒಂದು, ಈಗಾಗಲೇ ಅಲ್ಲಿ ಜಂತರ್ ಮಂತರ್ ಸುತ್ತಮುತ್ತ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂಟರ್ನೆಟ್ ಸ್ಥಗಿತ ಆಗಿದೆ, ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನಾಳೆ ಬೆಳಗ್ಗೆ 7:30ರಿಂದ ದೆಹಲಿಯಲ್ಲಿ 17 ಮೆಟ್ರೋ ನಿಲ್ದಾಣಗಳು ಕಾರ್ಯನಿರ್ವಹಿಸಲ್ಲ, ಬಂದಿರುತ್ತೆ. ಸಂಪೂರ್ಣವಾಗಿ ಜನರ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ 17 ಮೆಟ್ರೋ ನಿಲ್ದಾಣಗಳಲ್ಲಿ. ದೇಶದ ಬೇರೆ ಬೇರೆ ಭಾಗದಿಂದ ರಾಜಧಾನಿ ದೆಹಲಿಗೆ ಜನ ಬರ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ. ಸಾವಿರಾರು ಸಂಖ್ಯೆಯಲ್ಲಿ ಮತ್ತೆ ನಾಳೆ ಕೂಡ ಬಂದು ಜಮಾಯಿಸೋ ಸಾಧ್ಯತೆ ಇರುತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ 17 ಮೆಟ್ರೋ ನಿಲ್ದಾಣಗಳು ಬಂದಿರುತ್ತೆ.